ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಾತ್ವಿಕೆಯು ಅರ್ಜುನನನ್ನು ಸಂಧಿಸಿದುದು, ಭೂರಿಶ್ರವಸ್ಸಿನೊಡನೆ ಸಾತ್ವಿಕೆಯು ಯುದ್ಧಕ್ಕೆ ನಿಂತುದು ಎಂಬ 141ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಸಾತ್ವಿಕೆಯು ದುಶ್ಯಾಸನನ ರಥಕ್ಕೆ ಇದಿರಾದುದನ್ನು, ಕೌರವ ಸೈನ್ಯದ ನಡುವೆ ಅವನು ತೋರಿಸಿದ ಪರಾಕ್ರಮವನ್ನು ನೋಡಿ ತ್ರಿಗರ್ತ ದೇಶದ ಧನುರ್ಧಾರಿಗಳು ಕೆಲವರು ರಥಾರೂಢರಾಗಿ ಬಂದು ಅವನನ್ನು ತಡೆದರು. ಅವನ ಮೇಲೆ ಎಡಬಿಡದೆ ಬಾಣಗಳನ್ನು ಕರೆದರು. ಆದರೇನು, ತನ್ನನ್ನು ಎದುರಿಸಿ ಬಂದ ಆ 50 ಮಂದಿ ರಥಿಕರನ್ನು ಸಾತ್ವಿಕೆಯು ತಾನೊಬ್ಬನೇ ಜಯಿಸಿ ಓಡಿಸಿದನು. ಕತ್ತಿ, ಗದೆ, ಶಕ್ತಿ ಮುಂತಾದ ಸರ್ವಾಯುಧಗಳಿಂದ ಪೂರ್ಣವಾಗಿ ಜಯಘೋಷದಿಂದ ತುಂಬಿ ದುಸ್ತರವಾದ ಸಮುದ್ರದಂತಿರುವ ಕೌರವ ಸೈನ್ಯದೊಳಗೆ ಆ ಸಾತ್ವಿಕೆಯು ನಿರಂಕುಶವಾಗಿ ಹೋಗುತ್ತಿರುವುದನ್ನು ನೋಡಿ ಸಹಿಸಲಾರದೆ ತಿರುಗಿ ಕೆಲವು ಮಂದಿ ತ್ರಿಗರ್ತ ರಥಿಕರು ಅವನನ್ನು ಸುತ್ತಿಕೊಂಡರು. ಎಲ್ಲರೂ ದೊಡ್ಡ ಧನುಸ್ಸನ್ನು ಹಿಡಿದು ಎಡಬಿಡದೆ ಬಾಣಗಳನ್ನು ಬಿಡುತ್ತಿದ್ದರು. ರಾಜ, ಆ ಸಾತ್ವಿಕೆಯ ಆಶ್ಚರ್ಯ ಕಾರ್ಯವನ್ನು ಆಗ ನಾವು ನೋಡಿದೆವು. ಅಲ್ಲಿ ಸಾತ್ವಿಕೆಯು ನಾವು ಪಶ್ಚಿಮ ದಿಕ್ಕಿನಲ್ಲಿ ನೋಡುತ್ತಿದ್ದಾಗಲೇ ಪೂರ್ವ ದಿಕ್ಕಿನಲ್ಲಿ ಕಾಣುವನು, ಉತ್ತರ ದಿಕ್ಕಿನಲ್ಲಿ ನಾವು ನೋಡುತ್ತಿರುವಾಗಲೇ ದಕ್ಷಿಣ ದಿಕ್ಕಿನಲ್ಲಿ ಕಾಣುವನು. ಹೀಗೆ ಮಹಾವೇಗದಿಂದ ಎಲ್ಲ ದಿಕ್ಕುಗಳಲ್ಲಿಯೂ ತಾನೇ ಕಾಣುತ್ತಾ ಕೌರವ ಸೇನಾ ಮಧ್ಯದಲ್ಲಿ ತಾನೊಬ್ಬನೇ ಅನೇಕ ಸಾತ್ವಿಕೆಗಳಂತೆ ಕಾಣಿಸುತ್ತಿದ್ದನು. ಅವನ ಒಂದೇ ರಥವು 100 ರಥಗಳಾಗಿ ಕಾಣುತ್ತಿದ್ದವು. ಈ ಆಶ್ಚರ್ಯ ಪರಾಕ್ರಮವನ್ನು ನೋಡಿ ತ್ರಿಗರ್ತರು ಭಯದಿಂದ ತಿರುಗಿಬಿಟ್ಟರು. ಆಮೇಲೆ ಕೆಲವು ಮಂದಿ ಶೂರಸೇನರು ಸಾತ್ವಿಕೆಯನ್ನು ಎದುರಿಸಿ ಬಂದು ಮದದಾನೆಯನ್ನು ಅಂಕುಶದಿಂದ ಚುಚ್ಚುವಂತೆ ಸಾತ್ವಿಕೆಯನ್ನು ಬಾಣಗಳಿಂದ ಹೊಡೆದು ರೇಗಿಸಿದರು. ಅವರನ್ನು ಸಾತ್ವಿಕೆಯು ಮುಹೂರ್ತ ಮಾತ್ರದಲ್ಲಿ ಹೊಡೆದೋಡಿಸಿದನು. ಆಮೇಲೆ ಕಳಿಂಗರು ಬಂದು ಅಡ್ಡಯಿಸಿದರು. ಅವರನ್ನು ಸಾತ್ವಿಕೆಯು ಜಯಿಸಿಕೊಂಡು ಮುಂದುವರಿದನು. ಕೊನೆಗೆ ಆ ವೃಷ್ಣಿ ವೀರನು ನೀರಿನಲ್ಲಿ ಈಜಿ ಬಂದು ಬಳಲಿದವನು ತೀರವನ್ನು ಸೇರುವಂತೆ ಅರ್ಜುನನ ಬಳಿಗೆ ಬಂದು ಸೇರಿದನು. ಆಗಲೇ ಸಾತ್ವಿಕೆಯ ಮನಸ್ಸಿಗೆ ನೆಮ್ಮದಿಯುಂಟಾಯಿತು. ಆಗ ಕೃಷ್ಣನು ಅರ್ಜುನನನ್ನು ಕುರಿತು, ಅರ್ಜುನ, ಇದು ನಿನಗೆ ಅನುಚರನಾದ ಸಾತ್ವಿಕೆಯು ಬಂದನು ನೋಡು. ಇವನು ನಿನಗೆ ಶಿಷ್ಯನೂ ಮಿತ್ರನೂ ಆಗಿರುವನು. ಶತ್ರುವೀರರನ್ನೆಲ್ಲ ಹುಲ್ಲಿಗಿಂತಲೂ ಕಡೆಮಾಡಿ ಜಯಶೀಲನಾಗಿ ಬಂದಿರುವನು. ಅನೇಕ ಯೋಧರನ್ನು ವಿಪತ್ತಿಗೆ ಗುರಿ ಮಾಡಿದನು. ನಿನಗೆ ಪ್ರಾಣಕ್ಕಿಂತಲೂ ಪ್ರಿಯನಾದ ಆ ಸಾತ್ವಿಕೆಯು ಬಂದನು ನೋಡು. ಮಹಾವೀರರೆನಿಸಿದ ದ್ರೋಣ ಕೃತವರ್ಮಾದಿಗಳನ್ನೆಲ್ಲ ಜಯಿಸಿದ ಸಾತ್ವಿಕೆಯು ಬರುವನು ನೋಡು. ಧರ್ಮರಾಜನ ಪ್ರಿಯಕ್ಕಾಗಿ ತಾನೊಬ್ಬನೇ ಶತ್ರು ಸೈನ್ಯದಲ್ಲಿ ಪ್ರವೇಶಿಸಿ ಪ್ರಬಲ ವೀರರನ್ನೆಲ್ಲ ಹುಡುಕಿ ಹುಡುಕಿ ಕೊಂದ ಮಹಾಶೂರನು, ಶಸ್ತ್ರಾಸ್ತ್ರಗಳಲ್ಲಿ ಸುಶಿಕ್ಷಿತನೂ ಆದ ಸಾತ್ವಿಕೆಯು ಬರುವನು ನೋಡು. ಕೌರವ ಸೈನ್ಯದ ನಡುವೆ ಬೇರೊಬ್ಬರಿಗೆ ದುಷ್ಕರವಾದ ಕಾರ್ಯವನ್ನು ಮಾಡಿ ನಿನ್ನ ದರ್ಶನಕ್ಕಾಗಿ ಆತುರದಿಂದ ಬರುತ್ತಿರುವ ಆ ಸಾತ್ವಿಕೆಯನ್ನು ನೋಡು. ತಾನು ಏಕರಥನಾಗಿದ್ದು ಶಸ್ತ್ರಾಚಾರ್ಯನೇ ಮೊದಲಾದ ಮಹಾವೀರರನ್ನೆಲ್ಲ ಜಯಿಸಿದ ಸಾತ್ವಿಕೆಯು ಬರುವನು ನೋಡು. ತನ್ನ ಬಾಹುಬಲದಿಂದಲೇ ಕೌರವ ಸೈನ್ಯಗಳನ್ನು ಭೇದಿಸಿಕೊಂಡು ಧರ್ಮರಾಜನ ಮಾತಿಗಾಗಿ ನಿನ್ನಲ್ಲಿಗೆ ಬರುತ್ತಿರುವ ಆ ಸಾತ್ವಿಕೆಯನ್ನು ನೋಡು. ಪಾರ್ಥ, ಅವನು ನಿನಗೆ ಅತ್ಯಂತ ಪ್ರಿಯನು, ನಿನ್ನ ಶಿಷ್ಯನು, ಪರಾಕ್ರಮದಲ್ಲಿ ನಿನಗೆ ಸಮಾನನು. ಇವನಿಗೆ ಸಮಾನರಾದ ಬೇರೆ ಯೋಧರಿಲ್ಲ. ಅಂತಹ ಸಾತ್ವಿಕೆಯು ಬರುವನು ನೋಡು. ಹಸುಗಳ ಮಂದೆಯಿಂದ ಸಿಂಹವು ಹೇಗೋ ಹಾಗೆ ಕೌರವ ಸೈನ್ಯದಲ್ಲಿ ನಿರ್ಭಯವಾಗಿ ಪ್ರವೇಶಿಸಿ ಬಂದ ಆ ಸಾತ್ವಿಕೆಯನ್ನು ನೋಡು. ತಾವರೆ ಹೂಗಳನ್ನು ಹರಡಿದಂತೆ ಅನೇಕ ರಾಜರ ತಲೆಗಳನ್ನು ರಣರಂಗಕ್ಕೆಲ್ಲ ಹರಡಿ ಬಂದಿರುವ ಆ ಸಾತ್ವಿಕೆಯನ್ನು ನೋಡು. ದಾರಿಯಲ್ಲಿ ದುರ್ಯೋಧನನನ್ನು ಅವನ ತಮ್ಮಂದಿರೊಡನೆ ಜಯಿಸಿ ಜಲಸಂಧನನ್ನು ಕೊಂದು ರಣಭೂಮಿಯಲ್ಲಿ ರಕ್ತ ಪ್ರವಾಹವನ್ನು ಹೊರಡಿಸಿ ಕೌರವರನ್ನೆಲ್ಲ ಹುಲ್ಲಿಗಿಂತಲೂ ಕಡೆ ಮಾಡಿ ಬಂದ ಸಾತ್ವಿಕೆಯು ಅದು ಇಲ್ಲಿರುವನು ನೋಡು ಎಂದನು. ಆಗ ಅರ್ಜುನನು ಕೃಷ್ಣನನ್ನು ನೋಡಿ, ವಾಸುದೇವ, ಸಾತ್ವಿಕೆಯು ನನ್ನಲ್ಲಿಗೆ ಬಂದನೆಂಬುದಕ್ಕಾಗಿ ನಾನೇನು ಅಷ್ಟು ಸಂತೋಷ ಪಡುವ ಹಾಗಿಲ್ಲ. ಅವನು ಬಂದುದು ನನಗೆ ಪ್ರಿಯವೂ ಅಲ್ಲ. ಈಗ ನನಗೆ ಧರ್ಮರಾಜನ ಚಿಂತೆಯು ಪ್ರಬಲವಾಯಿತು. ಸಾತ್ವಿಕೆಯು ಅವನನ್ನು ಬಿಟ್ಟು ಬಂದ ಮೇಲೆ ಈಗಾಗಲೇ ಅಣ್ಣನು ಬದುಕಿರುವನೋ ಇಲ್ಲವೋ ಎಂದು ಸಂದೇಹವು ಹುಟ್ಟುತ್ತಿದೆ. ಆ ಧರ್ಮರಾಜನ ರಕ್ಷಣೆಗಾಗಿ ನಾನು ಸಾತ್ವಿಕೆಯನ್ನು ನಿಯಮಿಸಿ ಬಂದಿದ್ದೆನು. ಅವನನ್ನು ಬಿಟ್ಟು ಈ ಸಾತ್ವಿಕೆಯು ಹೇಗೆ ಬಂದನೋ ತಿಳಿಯದು. ಅಯ್ಯೋ, ಈಗ ನಮಗೆ ಅನರ್ಥದ ಮೇಲೆ ಅನರ್ಥಗಳು ಬಂದೊದಗಿದವು. ಅಣ್ಣನು ಅತ್ತಲಾಗಿ ದ್ರೋಣನ ಕೈಗೆ ಸಿಕ್ಕಿಸಲ್ಪಟ್ಟನು. ಇಲ್ಲಿ ನಾನು ಸೈಂಧವನನ್ನು ಕೊಲ್ಲಲಿಲ್ಲ. ಅದು ಅತ್ತಲಾಗಿ ಮಹಾವೀರನಾದ ಭೂರಿಶ್ರವಸ್ಸು ಸಾತ್ವಿಕೆಯನ್ನು ಎದುರಿಸಲು ಹೋಗುತ್ತಿರುವನು. ಸೈಂಧವ ವಧವೆಂಬುದು ಈಗ ನನ್ನ ಮೇಲೆ ಬಿದ್ದ ದೊಡ್ಡ ಭಾರವಾಗಿದೆ.
ಕತ್ತಲಾಗಿ ಧರ್ಮರಾಜನ ಕ್ಷೇಮವನ್ನು ತಿಳಿಯಬೇಕು. ಸಾತ್ವಿಕೆಯನ್ನು ರಕ್ಷಿಸಿಕೊಳ್ಳಬೇಕು. ಇಲ್ಲಿ ಸೈಂಧವನನ್ನು ಕೊಲ್ಲಬೇಕು. ಸೂರ್ಯನು ಅಸ್ತಂಗತನಾಗುತ್ತಿರುವನು. ಸಾತ್ವಿಕೆಯು ಈಗಲೇ ಯುದ್ಧ ಮಾಡಿ ಬಹಳವಾಗಿ ಬಳಲಿ ಬಂದಿರುವನು. ಅವನ ಶಕ್ತಿಯು ತಗ್ಗಿರುವುದು. ಅವನ ಕುದುರೆಗಳು ಬಹಳವಾಗಿ ಬಳಲಿ ಹೋಗಿವೆ. ಸಾರಥಿಯು ಸೋತು ಹೋಗಿರುವನು. ಅವನಿಗೆ ವೈರಿಯಾದ ಭೂರಿಶ್ರವಸ್ಸಾದರೂ ಯುದ್ಧೋತ್ಸಾಹದಿಂದ ಎದುರಿಸಿ ಬರುತ್ತಿರುವನು. ಅವನಿಗೆ ಬೇಕಾದಷ್ಟು ಸೈನ್ಯಗಳು ಇರುವವು. ಕೃಷ್ಣ, ಈ ಯುದ್ಧದಲ್ಲಿ ಸಾತ್ವಿಕೆಗೆ ಕ್ಷೇಮ ಉಂಟಾಗುವುದೇ? ಅಂತಹ ದೊಡ್ಡ ಸಮುದ್ರದಂತಿರುವ ಸೇನೆಯನ್ನೆಲ್ಲ ಸುಲಭವಾಗಿ ದಾಟಿ ಬಂದ ಆ ಸಾತ್ವಿಕೆಯು ಗೋಷ್ಪದದಂತಿರುವ ಈ ಭೂರಿಶ್ರವಸ್ಸಿನ ಯುದ್ಧದಲ್ಲಿ ಆಪತ್ತಿಗೊಳಗಾಗದೆ ಕ್ಷೇಮದಿಂದ ಬರುವನೇ? ಸರ್ವಾಸ್ತ್ರ ಸುಶಿಕ್ಷಿತನು, ಕೌರವ ಕುಲಕ್ಕೆ ಪ್ರಧಾನ ವೀರನು ಆದ ಭೂರಿಶ್ರವಸ್ಸಿನೊಡನೆ ಕೈಕಲೆತ ಮೇಲೆ ಸಾತ್ವಿಕೆಯು ಕ್ಷೇಮದಿಂದಿರುವನೇ? ಕೃಷ್ಣ, ನನ್ನಣ್ಣನು ಮಾಡಿದುದು ಬಹಳ ದೊಡ್ಡ ತಪ್ಪು. ದ್ರೋಣನಿಂದ ತನಗುಂಟಾಗಿರುವ ಭಯವನ್ನೆಣಿಸದೆ ಸಾತ್ವಿಕೆಯನ್ನು ಇಲ್ಲಿಗೆ ಕಳುಹಿಸಿದನಲ್ಲ. ಗಿಡುಗವು ಮಾಂಸಕ್ಕೆ ಆತುರಗೊಳ್ಳುವಂತೆ ದ್ರೋಣನು ಧರ್ಮರಾಜನನ್ನು ಹಿಡಿಯಲು ಆತುರದಿಂದಿರುವನು. ಇನ್ನು ಅವನು ಕ್ಷೇಮದಿಂದಿರುವನೇ ಎಂದನು. ಇದು 141ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.